ಹಾರ್ಮುಜ್ ಜಲಸಂಧಿ ದಾಟಿದ ಭಾರತದ ಧ್ವಜವಿದ್ದ ಹಡಗುಗಳು ಜಲಸಂಧಿ ದಾಟಿ ಭಾರತದತ್ತ ಬರ್ತಿವೆ. ಶಿವಾಲಿಕ್, ನಂದಾದೇವಿ, ಪಿಎಂ ಮೋದಿ, ಇರಾನ್ ಅಧ್ಯಕ್ಷರ ಮಾತುಕತೆ ಬೆನ್ನಲ್ಲೇ ಬೆಳವಣಿಗೆ. ಭಾರತದ ಧ್ವಜ ಹೊಂದಿದ್ದ ಎಲ್ಪಿಜಿ ಹೊತ್ತಿದ್ದ ಶಿವಾಲಿಕ್ ಹಡಗು ಯಾವುದೇ ಬೆಂಗಾವಲು ಇಲ್ಲದೆ ಯುದ್ಧ ಪೀಡಿತ ಹಾರ್ಮುಜ್ ಜಲಸಂಧಿಯನ್ನ ದಾಟಿದೆ. ಈ ಹಡಗಿನಲ್ಲಿ ಅಂದಾಜು 40,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಇದ್ದು ಯಶಸ್ವಿಯಾಗಿ ಹಾರ್ಮುಜ್ ಜಲಸಂಧಿಯನ್ನ ದಾಟಿ ಗಲ್ಫ್ ಆಫ್ ಓಮನ್ ಕಡೆಗೆ ಬಂದಿದೆ ಎಂದು ಮೂಲಗಳು ತಿಳಿಸಿವೆ. ಶಿವಾಲಿಕ್ ಹಡಗು ಹಾರ್ಮುಜ್ ಜಲಸಂಧಿ ದಾಟಿ ಗಲ್ಫ್ ಆಫ್ ಓಮನ್ಗೆ ಬರುವ ವೇಳೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳು ಸಿದ್ಧವಾಗಿ ನಿಂತಿದ್ದವು. ಶಿವಾಲಿಕ್ ಬೆನ್ನಲ್ಲೇ ನಂದಾದೇವಿ ಹೆಸರಿನ ಇನ್ನೊಂದು ಎಲ್ಪಿಜಿ ಲೋಡ್ ಹೊತ್ತ ಹಡಗು ಕೂಡ ಈ ಜಲಸಂಧಿ ದಾಟಿದೆ. ಶಿವಾಲಿಕ್ ಭಾರತೀಯ ಧ್ವಜದ ಅಡಿಯಲ್ಲಿ ಸಾಗುವ ಎಲ್ಪಿಜಿ ಟ್ಯಾಂಕರ್ ಆಗಿದೆ. ಮೆರೈನ್ ಟ್ರಾಫಿಕ್ .com ಡೇಟಾ ಪ್ರಕಾರ ಈ ಹಡಗು 225.28 ಮೀಟರ್ ಉದ್ದ ಮತ್ತು 36.6 ಮೀಟರ್ ಅಗಲವಿದೆ. ಸುಮಾರು 2 ದಿನಗಳಲ್ಲಿ ಭಾರತವನ್ನ ತಲುಪುವ ನಿರೀಕ್ಷೆ ಇದೆ. ಮುಂಬೈ ಅಥವಾ ಕಾಂಡ್ಲಾ ಬಂದರ್ನಲ್ಲಿ ಡಾಕ್ ಮಾಡುವ ಸಾಧ್ಯತೆ ಇದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಮಧ್ಯೆ ಈ ಪ್ರದೇಶದಲ್ಲಿ ಸಮುದ್ರ ಸಂಚಾರಕ್ಕೆ ಅಡಚಣೆ ಉಂಟಾದ ನಂತರ ಹಾರ್ಮುಜ್ ಜಲಸಂಧಿಯ ಮೂಲಕ ಭಾರತೀಯ ಎಲ್ಪಿಜಿ ಸಾಗಣೆಯ ಮೊದಲ ದೃಢೀಕೃತ ಚಲನೆಗಳಲ್ಲಿ ಈ ಬೆಳವಣಿಗೆ ಭಾರಿ ಮಹತ್ವವನ್ನ ಪಡೆದುಕೊಂಡಿದೆ. ಇನ್ನು ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ ಎಂದು ಹೇಳಲಾಗಿದೆ. ಎರಡೂ ಹಡಗುಗಳಿಗೆ ಭಾರತೀಯ ನೌಕಾಪಡೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಬೆಂಗಾವಲು ಒದಗಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇರಾನ್ ಅಧ್ಯಕ್ಷರ ನಡುವೆ ಉನ್ನತ ಮಟ್ಟದ ಮಾತುಕತೆ ಬಳಿಕ ಈ ಬೆಳವಣಿಗೆ ನಡೆದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.